ಮತ್ತೆ ಯಾರನ್ನಾದ್ರೂ ಅರ್ಜೆಂಟಾಗಿ ಕರೆಸ್ಬೇಕು ಅಂದ್ರೆ ಇದೇ ತಾನೆ ಸೂಪರ್ ದಾರಿ. ಈಗ ನೋಡು, ಅಮೂಲ್ ಬೇಬಿ ಬಂದೇ ಬರ್ತಾನೆ. ಸರಿ, ಅವನಿಗೆ ಯಾಕೆ ಇಲ್ಲಿ ಬರಕ್ ಹೇಳ್ದೆ? ಅವನಿಗಾಗಿರೋ ಬೇಜಾರು ಕಡಿಮೆ ಮಾಡ್ಬೇಕು ಅಂದ್ರೆ ಅವನು ಇಲ್ಲಿಗೆ ಬರಲೇಬೇಕು. ಏನೇ ಆಗ್ಲಿ, ಎಲ್ಲಿ ಕಳ್ಕೊಂಡ್ವೋ ಅಲ್ಲೇ ಹುಡುಕ್ಬೇಕು. ಎಲ್ಲಿ ಬೇಜಾರೈತೋ ಅಲ್ಲೇ ಸರಿ ಮಾಡ್ಬೇಕು. ಅದಕ್ಕೆ ಅವನ್ ಇಲ್ಲಿಗೆ ಬಂದ್ರೆ ಎಲ್ಲ ಸರಿ ಹೋಗುತ್ತೆ. ಬಾರಿ ಚಾಲಾಕಿ ಕುಳ್ರು ಕಣೋ ನೀವು. ಕುಳ್ರನ್ನ ಅಷ್ಟು ಕೇವಲವಾಗಿ ನೋಡ್ಬೇಡಿ ಅಂತ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಲದಲ್ಲೇ ಕರ್ನಾಟಕದ ಕುಳ್ಳ ದ್ವಾರಕೀಶ್ ಅವರೇ ಹೇಳಿಲ್ವಾ? ಅವ್ರ ಪಿಕ್ಚರ್ ಎಲ್ಲ ನೋಡಿದ್ರು ಕೆಲವು ಕುಳ್ರು ಅಂತ ಕಂಡಮ್ ಮಾಡ್ತಾರೆ. ಅವ್ರಿಗೆ ಪಾಠ ಕಲ್ಸಕ್ಕೆ ನಾವು ಚಾಲಕಿತನ ತೋರಿಸ್ಲೇಬೇಕಲ್ವಾ? ಆಯ್ತ್ರಪ್ಪ, ಕುಳ್ಳ ಏಜೆಂಟ್ 1 2 ನೀವ್ ಹೇಳಿರೋ ಹಾಗೆ ಅವ್ನು ಇಲ್ಲಿಗೆ ಬರ್ತಾನೆ ಅಂತಾನೆ ಇಟ್ಕೊಳ್ಳೋಣ. ಆದ್ರೆ ಅವ್ನು ಬಂದ್ಮೇಲೆ ನೀವು ಹೇಳಿರೋದು ಸುಳ್ಳು ಅಂತ ಗೊತ್ತಾದ್ರೆ ಅವ್ನಿಗಿನ್ನ ಬೇಜಾರಾಗಲ್ವಾ? ಸತ್ಯ, ನಾನು ಸುಳ್ಳು ಹೇಳಿಲ್ಲ ಅಂತ ಆಗಿಂದ ಹೇಳ್ತಾನೆ ಇದ್ದೀನಿ. ಅದ್ರಲ್ಲೂ ಸೆಲೆಬ್ರೇಟ್ ಮಾಡೋ ವಿಷಯಕ್ಕೆ ಬೇಜಾರು ಯಾಕೆ ಮಾಡ್ಕೊಬೇಕು? ಸೆಲೆಬ್ರೇಟ್ ಮಾಡೋ ವಿಷಯನ ಏನು? ನನಗೂ ಅವನಿಗೂ ಮನಸ್ತಾಪ ಬಂದಿರೋದು ನಿಮಗೆ ಸೆಲೆಬ್ರೇಟ್ ಮಾಡೋ ವಿಷಯನಾ? ಅಂಥ ವಿಷಯನೆಲ್ಲ ಸೆಲೆಬ್ರೇಟ್ ಮಾಡೋಕ್ಕೆ ಬೇರೆಯವ್ರಾಗೆ ನಮ್ಮ ಮನಸ್ಸಲ್ಲಿ ವಿಷಯ ಇಲ್ಲ ಸತ್ಯ. ಆಯ್ತಪ್ಪ, ಈಗ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಲ್ಲ, ಆ ವಿಷಯನಾದ್ರೂ ಏನು? ಸೆಲೆಬ್ರೇಟ್ ಮಾಡೋ ವಿಚಾರ ಏನಂದ್ರೆ ನಮ್ ಗೂಗ್ಲಿ ಬರ್ತಾಳೆ. ಮಗನೇ, ನಾನು ಹುಟ್ಟಿದ ದಿನನೇ ಬದಲಾಯಿಸ್ಬಿಟ್ಯಾ? ಅದು ನಾನೊಂದು ಮಾತು ಕೇಳಿದೆ. ಇರಲಿ, ಆಮೇಲೆ ವಿಚಾರಿಸ್ಕೊತೀನಿ. ಓ ಹೌದಾ ಸರ್? ಸರಿ, ಹಾಗಿದ್ರೆ ತೊಂದ್ರೆನೇ ಇಲ್ಲ. ಏನಪ್ಪ ಬರ್ಡೇ ಬಾಯ್, ಸೆಲೆಬ್ರೇಷನ್ಗೆ ರೆಡಿನಾ? ಅವನೇನ್ ಕೇಳೋದು, ಕಾರಣ ಅವಂದು, ಮಜಾ ನಮ್ದು. ಆದ್ರೂ ಈ ಸೆಲೆಬ್ರೇಷನ್ ನೆಪ ಹೇಳಿ ಅಮೂಲ್ ಬೇಬಿಗೆ ಸಮಾಧಾನ ಮಾಡೋದು ಕಷ್ಟ ಕಣ್ರೋ. ಮೊದ್ಲು ಅವ್ನು ಬರ್ಲಿ ಸತ್ಯ, ಆಗ ಕಷ್ಟನ ಸುಖನ ಅಂತ ಯೋಚನೆ ಮಾಡೋಣ. ನಾನು ಕೇಕ್ ತಗೊಂಡ್ ಬರ್ತೀನಿ. ಏಯ್ ಅಲ್ಲ ಕಣೋ, ಅವನನ್ನ ಕರ್ದಿದ್ದೆ ನೀನು. ಅವ್ನು ಬಂದಾಗ ನೀನೇ ಇಲ್ದೇ ಇದ್ರೆ ಹೇಗೆ? ನೀನ್ ಇದೆಯಲ್ವಾ, ಏನಾದ್ರೂ ಒಂದು ಮ್ಯಾನೇಜ್ ಮಾಡು. ಅಷ್ಟೊಳಗೆ ಕೇಕ್ ತಗೊಂಡ್ಬಿಡ್ತೀನಿ. ಏಯ್ ಸತ್ಯ, ಅವ್ರು ಏನೋ ಮಾಡಕ್ ಹೋಗಿ ಇನ್ನೇನೋ ಆಗಿ ಇದ್ರಲ್ಲಿ ನೀನೇ ಸಿಕ್ಕಾಕೋತಿ ಅನಿಸ್ತಾ ಇದೆ. ಇದೆಲ್ಲ ಬೇಕಾ? ನಿನಗೆ ಬೇಡ ಅನ್ಸ್ಬೋದು, ಆದರೆ ನನ್ನ ಬರ್ತಡೆಗೆ ಅಮೂಲ್ ಬೇಬಿ ಬರಬೇಕು. ಸತ್ಯ, ನಿನಗೆ?
ನೋಡಿದ್ರೆ ಕಲರ್ ಪೇಪರ್ ಇದೆ, ಸ್ಟಿಕ್ಕರ್ ಇದೆ ಅಂತ ಏನೇನೋ ಬಡ್ಕೊಂಡ. ಇಲ್ಲಿ ನೋಡಿದ್ರೆ 4 ಬಲೂನ್ ಬಿಟ್ರೆ ಬೇರೆ ಏನೂ ಇಲ್ಲ. ಏ ಸುಮ್ಮನೆ ನೀವು ಊದ್ಕೊಡ್ರೋ, ನಾನು ಕಟ್ಕೊಡ್ತೀನಿ ತಗೋ. ಇವನ್ ಬರ್ತಡೆಗೆ ಬರೀ ಬಲೂನ್ ಊದಿದ್ದೆ ಆಯ್ತು. ಇವನ್ ಮಾತ್ರ ಓದ್ಲೇ ಇಲ್ಲ. ನೋಡು 5-6 ಬರ್ತಡೆಯಿಂದ ನೋಡ್ತಾನೆ ಇದ್ದೀನಿ, ಒಂದ್ 5 ಸೆಂಟಿಮೀಟರ್ ಆದ್ರೂ ಉದ್ದಾಗಿದ್ದಾನ? ಹೌದು ಕಣ, ಸ್ಕ್ರೂ ಡ್ರೈವರಿಗೆ ಬಟ್ಟೆ ಸುತ್ತಿದ್ರು ಇನ್ಗಿನ ಹೈಟ್ ಕಾಣುತ್ತೆ. ಸತ್ಯ, ನಾನು ಎತ್ತರ ಆಗಬೇಕು ಅಂತ ಡೈಲಿ ಸ್ಕಿಪ್ಪಿಂಗು ಮಾಡಿ ಸೈಕಲ್ ಹೊಡಿತಿದ್ದೀನಿ, ಆದರೂ ಎತ್ತರನೇ ಆಗಲಿಲ್ಲ. ಏ ಬಿಡ, ಎತ್ತರ ಆಗೋದಕ್ಕಿಂತ ಜೀವನದಲ್ಲಿ ಎತ್ತರಕ್ಕೆ ಬೆಳಿ, ಆಗ ಎತ್ತರ ಇರೋರೆಲ್ಲ ನಿನ್ ಮುಂದೆ ಬಗ್ಗಿ ನಿಂತ್ಕೊಳ್ತಾರೆ. ಆದ್ರೂ ಇವತ್ತಿನ ಬರ್ಡೇ ಅಂತ ಮುಂಚೆನೆ ಯಾಕೋ ಹೇಳಿಲ್ಲ? ಸತ್ಯ, ನನ್ಗೆ ಇವಾಗ್ಲೇ ಇವ್ನು ಹುಟ್ಟದಪ್ಪ ಅಂದ್ರೆ ನಂಬಕ್ಕಾಗ್ತಿಲ್ಲ. ಹೌದು ಮಗ, ಮೊನ್ನೆ ತಾನೇ ಇವನ್ ಬರ್ತಡೇ ಮಾಡ್ದಂಗೈತೆ ಅಲ್ವಾ? ಏಯ್, ಹುಟ್ಟಬ್ಬ ಅಂತ ಇರೋದು ಸುಳ್ಳು ಹೇಳ್ತಾರ? ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ನಂಗೇನು ಹುಟ್ಟಬ್ಬ ಮಾಡ್ಕೋಬೇಕನ್ನೋ ಆಸೆ ಇಲ್ಲ. ಏಯ್ ಯಾಕೋ ಹಾಗೆ ಹೇಳ್ತೀಯಾ? ನಿನ್ ಹುಟ್ಟದಬ್ಬ ಮಾಡ್ಕೊಳ್ಳೋದಕ್ಕೆ ನಿನಗೆ ಆಸೆ ಇಲ್ಲದೆ ಇರ್ಬೋದು, ಆದ್ರೆ ನಿನ್ ಹುಟ್ಟದಬ್ಬ ಆಚರಿಸೋದಕ್ಕೆ ನನಗೆ ಆಸೆ ಇದೆ. ಮತ್ ನೋಡಿ ಸತ್ಯ ಹೆಂಗ್ ಮಾತಾಡ್ತಾರೆ, 1 ವರ್ಷ ಹಿಂಗ್ ಹೋಗಿ ಹಂಗ್ ಬಂದ್ಬಿಡುತ್ತಪ್ಪ, ಅದಕ್ಕೆ ಇರೋದು ಸುಳ್ಳು ಹೇಳ್ತಾರಾ? ಅದು ನಿಜ ಬಿಡು, ವರ್ಷಗಳು ಕಳಿಯೋದೇ ಗೊತ್ತಾಗ್ತಿಲ್ಲ. ನೀನು ಅವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ, ಅವ್ರ ಮಾತುಗಳ ಮಿತಿ ಮೀರ್ತಾನೆ ಇದೆ. ಒಂದಿನ ಸರಿಯಾಗಿ ವಿಚಾರಿಸ್ಕೋತೀನಿ. ಏನೋ ಸುಮ್ನೆ ಹಂಗಂದ್ವಿ ಕಣೋ. ನಮಗ್ ಗೊತ್ತಿಲ್ವಾ ಇವತ್ ನಿನ್ ಬರ್ತಡೆ ಅಂತ? ಹ್ಯಾಪಿ ಬರ್ತಡೇ ಕುಗ್ಲಿ. ಏ ಕಾಕ್ರಾಜ್, ಇವತ್ತಂದ್ರೆ ಇವತ್ತೆಲ್ಲ ನನ್ನ ಬರ್ಡೇ, ನಾಳೆ, ಅದಕ್ಕೆ 12 ಗಂಟೆಗೆ ಆಚರಿಸ್ಬೇಕು ಅಂತ ಅಮ್ಮ ಕೇಕ್ ತರಕ್ ಹೋಗಿರೋದು. ಸರಿ ಅವ್ನು ಬರೋಷ್ಟ್ರಲ್ಲಿ ಇದಿಷ್ಟನ್ನು ಕಟ್ ಮುಗಿಸ್ಬಿಡೋಣ. ಹಾ ಸತ್ಯ,